ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಕ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ತಾಲೂಕಿನ ಒಬ್ಬ ಮಹಿಳಾ ಸದಸ್ಯರನ್ನು. ಅವರು ತುಂಬಾನೇ ಹಿರಿಯ ವ್ಯಕ್ತಿಯಾಗಿದ್ದುಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಆ ಮಹಿಳಾ ವ್ಯಕ್ತಿಯನ್ನು ಕುರಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಅವರೇ ನಿಮ್ಮ ಹೆಸರು? ನಾಗಮರಿ. ಅವರೇ ನಾಗವ್ವ ಅಂತೇಳಿ ಅವರೇ. ಹ್ಞೂ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್. ನಾಗರಾಜ್ ಅಂತ ಹೇಳಿ. ಈಗ ಅವರು ಆಯ್ಕೆ ಆಗಿದೆ ನಿಮ್ಮ ತಾಯಿಯವರು. ಹೇಗೆ ಅನಿಸ್ತದೆ ಸರ್ ಈ ಒಂದು ರಾಜಕೀಯ ಜೀವನ? ಚೆನ್ನಾಗಿ ಅನಿಸ್ತದೆ. ಚೆನ್ನಾಗಿ ಅನಿಸ್ತದೆ ಸರ್. ಈಗ ಎಷ್ಟನೇ ವಾರ್ಡಿಂದ ಈಗ ನೀವು ಆಯ್ಕೆ ಆಗಿರುತ್ತೆ ಸರ್? 3ನೇ ವಾರ್ಡ್. 3ನೇ ವಾರ್ಡಿಂದ ಸರ್. ಸರ್ ಈ ಬಾರಿ ನೀವು ವಿಜೇತರಾದಂಥ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ವಿಜೇತರಾದಂಥ? 221 ಮತಗಳಿಂದ ವಿಜೇತರಾದರು. ಒಟ್ಟು ಮತ ಸರ್ ನಿಮಗೆ ಬಂದದ್ದು 450. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿದೆ ಸರ್? ಕಾಂಗ್ರೆಸ್. ಸರ್ ಈಗ ತಾನೇ ಈ ಒಂದು ಅವಧಿ ನಿಮ್ಮದು ಶುರುವಾಗಿದೆ. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿಯ ಒಂದು ಜನಸೇವೆಯನ್ನೆಲ್ಲ ಈಗ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ನಮ್ಮ ಯಾವುದೇ ಆಗಲಿ ಒಂದು ನಮ್ಮ ಮಿತಿ ಮೀರಿಗೆ ಕೆಲಸ ಮಾಡ್ಬೇಕಂತ ನಾವು ಅನ್ಕೊಂಡಿದ್ದೀವಿ. ಯಾವುದೇ ಬಜೆಟ್ ಬಂದ್ರೆ ಬಜೆಟ್ನಲ್ಲಿ ಜನರಿಗೆ ಯಾವ ಕೊರತೆ ಅದ ಆ ಕೊರತೆ ನೀಗಿಸ್ಬೇಕಂತ ನಮ್ಮ ಅನ್ಕೊಂಡಿದ್ದೀವಿ. ಸರ್ ಇದೇ ಮೊದಲನೇ ಬಾರಿ ಈಗ ನಿಮ್ಮ ತಾಯಿಯವ್ರನ್ನ ನಿಲ್ಲಿಸಿ ನೀವು ಆಯ್ಕೆ ಆದಂಥದ್ದು? ಹೌದು, ಇದೇ ಮೊದಲ ಬಾರಿ. ಸರ್ ಈ ಬಾರಿ ಯಾವ ರೀತಿ ಈಗ ನೀವು ಒಂದು ವಿಜೇತರಾಗೋದಕ್ಕೆ ಒಂದು ಹೋರಾಟ ಮಾಡಿರ್ಬೋದು ಅಥವಾ ಜನತೆ ತಮಗೆ ಯಾವ ರೀತಿಗೆ ಒಂದು ಬೆಂಬಲವನ್ನು ನೀಡ್ತಾ ಹೋದ್ರು ಸರ್? ಈಗ ಚೆನ್ನಾಗಿ ಮಾಡಿದ್ರೆ ಎಲ್ಲ ನಮ್ಮ ವಾರ್ಡ್ನಲ್ಲಿ ಇರೋಂಥ ಜನರು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಎಲ್ಲ ವಿಜೇತ ಮಾಡಿ ಜಯಬೇರಿ ಜಯಶ್ರೀ ಮಾಡಿದ್ದಾರೆ. ಸರ್ ಈಗ ಒಂದು ರಾಜಕೀಯ ಜೀವನಕ್ಕೆ ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿತ್ತಾ ಅಥವಾ ನಿಮ್ಮ ಹಿರಿಕರು ನಿಮ್ಮ ತಂದೆ ತಾಯಿ ಸಹೋದರ ಯಾರಾದರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತ? ಯಾರು ನಮ್ಮ ಮೊದಲೇ ಅಂತರ ಯಾರು ಇದ್ದಿಲ್ಲ, ಅಷ್ಟೇ ಅಲ್ಲೇ ಆಜುಬಾಜು ಓಡಾಡ್ತಿದ್ದೀವಿ ರಾಜಕೀಯದಾಗ. ಅಂತ ರಾಜಕೀಯ ವ್ಯಕ್ತಿ ಅಂತ ನಮ್ಮ ಮನೆಗೆ ಯಾರು ಹುಟ್ಟಿರ್ಲಿಲ್ಲ. ಇದೇ ಫಸ್ಟ್ನೇ ಬಾರಿ ನಾವು ಬೇರೆ ಏನು ಅನ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿತ್ತು ಸರ್? ಈಗ ಏನು ಪ್ರಶ್ನೆ? ಏನ್ ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ನೀವು ಬಂದಂತ ಸರ್? ಈಗ ಏನು ಜನರ ಸೇವೆ ಮಾಡ್ಬೇಕಂತ ಉದ್ದೇಶದಿಂದ ಬಂದಿರ್ತದೆ ಜನಸೇವೆ. ಸರ್ ಈಗ ಈ ಒಂದು ನಿಮ್ಮ ಈ ಒಂದು 4ನೇ ವಾರ್ಡಿನ 3ನೇ ವಾರ್ಡಿನಲ್ಲಿ ಯಾವ ರೀತಿ ಈಗ ಒಂದು ಎಷ್ಟು ಮಟ್ಟದ ಒಂದು ಕೆಲಸ ಕಾರ್ಯಗಳಾಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ಈ ಮೂಮೆಂಟ್ ಪ್ರಕಾರ ಅಂದ್ರೆ ಯಾವ ಆಗಿಲ್ಲ. ಈಗ ಮೊನ್ನೆ ಈಗ 1 ಕೋಟಿ ಬಿಡುಗಡೆ ಆಗ್ಯದ. ಆಗ 1 ಕೋಟಿ ಬಿಡುಗಡೆ ಅಮೌಂಟ್ನಲ್ಲಿ ಎಲ್ಲೆಲ್ಲಿ ಚರಂಡಿ ಇಲ್ಲ, ಎಲ್ಲೆಲ್ಲಿ CC ರೋಡ್ ಇಲ್ಲ, ಯಾವ ಕುಡಿಯೋ ನೀರಿಂದು ಸೌಲಭ್ಯ ಎಲ್ಲಿಲ್ಲ, ಸೌಲಭ್ಯ ಮಾಡಿಕೊಡ್ಬೇಕಂತ ನಮ್ಮ ಅಭಿಪ್ರಾಯ ಇರುವಂತ ಸರ್. ಸರ್ ಅದೇ ರೀತಿ ಒಂದು ರಾಜಕೀಯ ಜೀವನದಲ್ಲಿ ಈಗ ನಿಮ್ಗೆ ಈಗ ಒಂದು ಪ್ರವೇಶ ನೀಡಿದ್ರ ಈ ಒಂದು ಅವಧಿಯಲ್ಲಿ ಈಗ ಹೆಚ್ಚಿನ ಆದ್ಯತೆ ಈಗ ನೀವು ಯಾವ್ದ್ರ ಬಗ್ಗೆ ನೀಡಬೇಕು ಅಂತ ಅನ್ಕೊಂಡಿರ ಸರ್? ಈಗ ನಿಮ್ಮ ಜನತೆಗೆ ಮೊದಲೇ ಕೆಲಸ ಮಾಡ್ಬೇಕಾದ್ರೂ ನೀರಿಂದು ಶೌಚಾಲಯ ಫಸ್ಟ್ ಅದು ಕೆಲಸ ಮಾಡ್ತೀವಿ ನಾವು ಅನ್ಸುತ್ತೆ. ಅದು ಫಸ್ಟ್ ಮಾಡಿದ್ಮೇಲೆ ಮುಂದಿನ ಕೆಲಸಗಳು ಪ್ರಾರಂಭ ಮಾಡಬೇಕು ಸರ್. ಈಗ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಮಟ್ಟದಲ್ಲೇ ಅಲ್ಲ, ನಿಮ್ಮ MLA MP ಗಳ ಮಟ್ಟದಲ್ಲೂ ಆಗುವಂಥದ್ದು ಹಲವು ಇರುತ್ತದೆ. ಅಂಥದ್ದಲ್ಲಿ ಈಗ ನಿಮ್ಮ ವಾರ್ಡ್ನಲ್ಲಿ ಅದು ಯಾವ ವಾರ್ಡ್ನ ಮಟ್ಟದ್ದು ಈಗ ಹೆಚ್ಚಿನ ಆದ್ಯತೆ ಅವ್ರ ಕೈ ಮಾಡಿಸ್ಬೇಕು ಅನ್ನೋದು ನಿಮ್ಮ ಆಸೆ ಸರ್? ಈಗ ನಮಗಾದಂಥ ಹಿರಿಯರಾದಂಥ ರಾಜ ವೆಂಕಟಪ್ಪ ನಾಯಕರವರು ಶಾಸಕರು ಇದ್ದಾರ. ಅವರು ನಾವು ಹೇಳಿದರ ಪ್ರಕಾರ ನಾವು ಏನು ಕೊರತೆ ಅದ ಅವ್ರ ಪ್ರಕಾರ ನಾವು ಹೇಳ್ತೀವಿ. ಅವರು ನಮ್ಗೆ ಯಾವ ರೀತಿ ಎಲ್ಲ ರೀತಿ ಸವಲತ್ತು ಕೊಡ್ತಾರಂತ ನಾವು ಭರವಸೆ ಅದ. ಬಟ್ಟೆ ಕೊಡ್ತಾರೆ ಅವರು. ನಮ್ಮ ವಾರ್ಡ್ನಲ್ಲಿ ಏನೇ ಕೆಲಸ ಇದ್ದರೂ ನಾವು ಮಾಡಿಸ್ತೀವಿ ಅಂತ ನಾವು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಸರ್ ಅದೇ ರೀತಿ ಈ ಒಂದು ರಾಜಕೀಯ ಜೀವನಕ್ಕೆ ನಿಮಗೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ಗುರುಗಳು ಅಂತ ಅನ್ನಿಸೋದಕ್ಕೆ ನಮ್ಮ ಇವರೇ. ಯಾಕಂತಂದ್ರೆ ರಾಜಕೀಯ ಬರ್ಬೇಕಂದ್ರೆ ಅವ್ರು ರಾಜ ವೆಂಕಟಪ್ಪ ನಾಯಕನೇ ನಮ್ಗೆ ಕಾರಣ. ಯಾಕಂದ್ರೆ ಅವರೇ ಆಗಿ ಬಲವಂತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ರು, ಅವರೇ ನಿಲ್ಲಿಸಿದ್ರು, ಅವರೇ ಆಗಿ ಆಯ್ಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾರಿಗೆ? ನಿಮ್ಮ ಗುರುಗಳಾದಂತ ರಾಜ. ಅವ್ರಿಗೆ ಒಳ್ಳೆಯ ಒಂದು ಸ್ಥಾನದಾಗ ಅದರ. ಒಳ್ಳೆಯ ಒಂದು ಯಾವುದೇ ರೀತಿಯಲ್ಲಿ ಆಗಲಿ ಅವ್ರಿಗೆ ಒಂದು ದೇವರು ಚೆನ್ನಾಗಿಟ್ಟಿರಲ್ಲ ಅಂತ ಹೇಳಿ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಸರ್. ಅದೇ ರೀತಿ ಈ ಒಂದು ನಿಮ್ಗೆ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘಟನೆಗಳಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಇದ್ದು ಪ್ರವೀಣ್ ಶೆಟ್ಟಿ ಬಣದಂತ 5 ವರ್ಷ ಕಾರ್ಯನಿರ್ವಹಿಸಿದ್ದೀವಿ. ಅದೇ ರೀತಿ ಮತ್ತೆ ಎಲ್ಲ ರೀತಿಯಾದಂತ ಜನರ ಸೇವೆ ಅಂತ ಕಂಟಿನ್ಯೂ ಮಾಡ್ಕೊಂತ ಮಾಡ್ತಾ ಹೋಗ್ತಾರೆ ಸರ್. ಅದೇ ರೀತಿ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಜನತೆಗೂ ಕೊನೆಯದಾಗಿ ಏನೋ ಒಂದು ಸಿಹಿ ಮಾತುಗಳನ್ನ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
ಅವ್ರಿಗೆ ಯಾವ ರೀತಿ ತೊಂದರೆ ಆಗ್ಲಾರ್ದಂಗೆ ನೋಡಿಕೊಂತ ಹೋಗ್ತೀವಿ ಅಂತ ನಾವು ಅವ್ರಿಗೆ ಭರವಸೆ ಕೊಡ್ತೀವಿ. ಅವ್ರು ಎಂಥ ಕೆಲಸ ಹೇಳಿದ್ರು ಕೂಡ ನಾವು ಮಾಡಿ ಅವ್ರಿಗೆ ಸಂತೋಷ ಪಡಿಸಿ ಅವರಿಗೆ ಮುಂದಾದ್ರೂ ನಾವು ರಾಜಕೀಯ ಬಂದದ್ದು ಕಂಟಿನ್ಯೂ ಆಗಿಸಿ ಸೇರಿಸಿಲ್ಲ ಅಂತ ಕೇಸಿ ಅವ್ರಿಗೆ ಯಾವ್ದು ಕೆಲಸ ನಿಂದಿರ್ಲಾರ್ದಂಥ ಕೆಲಸ ಮಾಡಿಕೊಡ್ತೇವೆ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಅವರೇ ನಿಮ್ಗೆ ಓಟ್ ಹಾಕ ಎಲ್ಲ ಜನತೆ ಗೆಲ್ಸಿದಾರೆ. ಅವರೇ ಈ ಸಂದರ್ಭದಲ್ಲಿ ಆ ಜನತೆಗೆ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರ? ಅವರೇ ನಮಸ್ಕಾರ ಮಾಡೋದಕ್ಕೆ ಇಷ್ಟಪಡ್ತೀರ. ಇದೇ ರೀತಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯ ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇವೆ. ಧನ್ಯವಾದಗಳು.